ನೋಡಿ ಇವತ್ತು ನಾನು ಆ ತೋಟದಲ್ಲಿದ್ದೀನಿ. ನಾನು ಕೆಲವು ತಪ್ಪುಗಳನ್ನ ಮಾಡಿದ್ದೀನಿ ತೋಟ ಮಾಡಬೇಕಾದ್ರೆ. ಆ ತಪ್ಪುಗಳನ್ನ ನೀವು ಮಾಡಬೇಡಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಇದು ನನ್ನ ಬಾಳೆ ಗಿಡ. ಇದಾಗಲೇ ಒಂದು 14-15 ತಿಂಗಳಾಗಿದೆ, ಬಟ್ ಇದಿನ್ನೂ ಗೊನೆ ಬಂದಿಲ್ಲ. ಅದೇ ಬೇರೆ ಕಡೆ ನೋಡಿ ಸುಮಾರು ಒಂದು 80% ಗೊನೆ ಬಂದಿದೆ, ಒಂದು 20% ಗೊನೆ ಬಂದಿಲ್ಲ. ಯಾಕಂದ್ರೆ ಇನ್ನೂ ಬರ್ತಾಯಿದೆ. ಸಾವಯವ ಕೃಷಿ ಆಗಿರೋದ್ರಿಂದ ಒಂದೇ ಸಮ ಬರೋಲ್ಲ ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೀನಿ. ಸಾವಯವ ಮಾಡೋರಿಗೆ ಗೊತ್ತಿರುತ್ತೆ ಯಾವುದು ಒಂದೇ ಸಮ ಬರೋಲ್ಲ ಅಂತ. ನಾನು ಈ ತೋಟದಲ್ಲಿ ಒಂದು ತಪ್ಪು ಮಾಡಿಬಿಟ್ಟೆ. ಲಾಸ್ಟ್ ಇಯರು ಏನಾಯಿತು, ಬೇಸಿಗೆಯಲ್ಲಿ ನಾನೇನು ಮಾಡಿದೆ, ಗಿಡಗಳಿಗೆ ಮಲ್ಚಿಂಗ್ ಇರಲಿ ಅಂದ್ಬಿಟ್ಟು ನೋಡಿ ಈ ಥರ ಕಾಯಿಮಟ್ಟೆನ ಗಿಡ ಸುತ್ತ ಮಲ್ಚ್ ಮಾಡಿದೆ. ಬಟ್ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಮಲ್ಚ್ ಮಾಡಿರೋದ್ರಿಂದ ಗೊನೆಗಳು ಈಲ್ಡು ಕಡಿಮೆ ಆಗಿದೆ. ಏನಕ್ಕೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಈ ಗೊನೆ ನೋಡಿ, ಮಲ್ಚ್ ಮಾಡಿದ್ದೆ ಈ ಗೊನೆ, ಇದು ಕಮ್ಮಿ ಆಗಿದೆ. ಬಟ್ ಇದು ಮಲ್ಚ ತೆಗೆದುಬಿಟ್ಟಿದ್ದೀನಿ ಅದರಲ್ಲಿ, ಅಲ್ಲಿ ಮಲ್ಚಿಲ್ಲ. ಅದೇ ಗೊನೆ ನೋಡಿ ಸ್ವಲ್ಪ ಚೆನ್ನಾಗಿ ಇನ್ನೂ ಒಂದು ಚಿಪ್ಪು ಜಾಸ್ತಿ ಬಂದಿದೆ. ಕಾರಣ ಇಷ್ಟೇ ಸ್ನೇಹಿತರೆ, ಇದು ನಾವು ಮಲ್ಚು ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಹಗುರವಾದ ವಸ್ತುಗಳಿಂದ ಮಲ್ಚ್ ಮಾಡಬೇಕು. ಈ ತೆಂಗಿನ ಮಟ್ಟೆಗಳಿಂದ ಮಲ್ಚ್ ಮಾಡಬಾರ್ದು. ಈ ಮಲ್ಚ್ ಮಾಡೋದ್ರಿಂದ ಏನಾಗಿದೆ ನೋಡಿ, ಇಲ್ಲಿ ನೋಡಿ ಎಲ್ಲ ಹೋಗಿ ಇದಕ್ಕೆ ಮರಿಗಳನ್ನೂ ಬೆಳೆಯೋಕ್ಕಾಗ್ತಾಯಿಲ್ಲ, ಮತ್ತು ಬೇರೆಲ್ಲ ಫುಲ್ ಮೇಕ್ ಬಂದುಬಿಟ್ಟಿದೆ. ನೋಡಿ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬೇರುಗಳೆಲ್ಲ ಫುಲ್ಲು ಮೇಕ್ ಬಂದುಬಿಟ್ಟಿದೆ. ಇದೇನಾಗ್ಬಿಡುತ್ತೆ ನೋಡಿ, ಇದು ಹೋಗಿ ಎಲ್ಲ ಒತ್ಕೊಬಿಡುತ್ತೆ. ಹಾಗಾಗಿ ನಾವು ಹಾಕಿದ ಗೊಬ್ಬರ ಆಗಲಿ ಇನ್ನೊಂದಾಗಲಿ ಏನು ಹಿಡಿಯಲ್ಲ. ಈ ಬೇರುಗಳೆಲ್ಲ ಎಷ್ಟು ಮೇಲೆ ಬಂದಿದೆ ನೋಡಿ, ಬಾಳೆ ಗಿಡದ ಬೇರು. ನಾವು ಮಲ್ಚ್ ಮಾಡಬೇಕಾದ್ರೆ ಒಬ್ಬರು ಹೇಳ್ತಿದ್ರು, ಒಂದು ರಿಂಗ್ ಥರ ಮಾಡಿ ಆ ಗೆಡ್ಡೆಗೆ ಯಾವುದೇ ಕಾರಣಕ್ಕೂ ನಾವು ಮಲ್ಚ್ ಮಾಡಬಾರ್ದು, ಸ್ವಲ್ಪ ದೂರ ಮಾಡಬೇಕು. ನೋಡಿ ಈಗ ಇದು ಫುಲ್ಲು ಜಾಸ್ತಿ ಇದಾಗ್ಬಿಟ್ಟು ಮಲ್ಚ್ ಇರೋದ್ರಿಂದ ಬೇರೆಲ್ಲ ಅಲ್ಲಲ್ಲೇ ಬಿಟ್ಕೊಂಡು ಮುಂದ್ಕೋಕ್ಕಾಗ್ದಲೇ ಅದು ನೋಡಿ, ಇದನ್ನು ಬಾಳೆ ಗೊನೆನೇ ಬಂದಿಲ್ಲ, ಬೇರೆದೆಲ್ಲ ಬಿಟ್ಟಿದೆ. ಮತ್ತು ಇದು ವೀಕ್ ಆಗಿಬಿಟ್ಟಿದೆ. ನಾನು ಏನು ಕಾರಣಗಳಿಂದ ನಾನು ಇದು ಒಂದು ಕಾರಣ ಅಂತ ಭಾವಿಸಿದ್ದೀನಿ. ಯಾಕಂದರೆ ಇದು ಇಲ್ಲಾಂದ್ರೆ ಇದು ಚೆನ್ನಾಗಿ ಬರ್ತಿತ್ತು. ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿ, ಮಲ್ಚಿಂದ ಯಾವ ಥರ ಹಾಳಾಗಿದೆ ಇನ್ನೊಂದು ಬಾಳೆ ಅಂತ. ನೋಡಿ ಇದು ಪುಟ್ಬಾಳೆ. ಇದ್ರ ಗೆಡ್ಡೆಗೆ ನಾನು ಮಲ್ಚ್ ಮಾಡಿದ್ದೆ, ನಾನು ಅಬ್ಸರ್ವ್ ಕೂಡ ಮಾಡಿರಲಿಲ್ಲ. ನಾನು ಮಲ್ಚ್ ಆಗಿದೆ ಯಾಕಂದರೆ ನಾನು ಉಳ್ಸಲ್ಲ. ಹಾಗಾಗಿ ಈ ವೀಡ್ ಕಟ್ರಲ್ಲಿ ಹೊಡೆಯೋದ್ರಿಂದ 2 ತಿಂಗಳು 1.5 ತಿಂಗಳು 2 ತಿಂಗಳಿಗೆ ಒಂದ್ಸಲ ಹೊಡಿತೀನಿ. ಈಗ ಹೊಡೆದಿದ್ದೀನಿ. ಯಾಕೆ ಬಂದು ಅಬ್ಸರ್ವ್ ಮಾಡಿದಾಗ ನೋಡಿ, ಇದು ಕಾಯಿಮಟ್ಟೆ ಎಲ್ಲ ಗೆಡ್ಡೆಗೆ ಹೋಗಿ ಎಲ್ಲ ಗೆಡ್ಡೆ ಕೊಳಿತಾಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಗಿಡ ಯಾಕೋ ಒಂಥರ ಹಳದಿ ಕಲರಿಗೆ ತಿರುಗ್ತಾಯಿತ್ತು. ಇದು ನೋಡಿ ಈಗ ಎಲೆಗಳನ್ನ ಕಡ್ದಾಕಿದ್ದೀನಿ, ಹಳದಿ ಕಲರಿಗೆ ತಿರುಗ್ತಾಯಿತ್ತು. ಏನಕ್ಕಪ್ಪ ಅಂತ ನೋಡಿದರೆ ನಾನು ಗೆಡ್ಡೆಗೆ ಮಲ್ಚ್ ಮಾಡಿಬಿಟ್ಟಿರೋದ್ರಿಂದ ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಗೆಡ್ಡೆ ನೋಡಿ. ಹಾಗಾಗಿ ಸ್ವಲ್ಪ ದೂರ ಮಲ್ಚ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ. ನೋಡಿ ಇಲ್ಲಿ ಇದು ಕೋಕೋ ಗಿಡ. ಈ ಕೋಕೋ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ನೋಡಿ ನಾನು ಈ ಥರ ಮಲ್ಚ್ ಮಾಡಿದ್ದೀನಿ. ಬಟ್ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ, ಆ ಕಾಂಡನ ಸ್ವಲ್ಪ ಬಿಟ್ಟು ನಾವು ಹಿಂದಕ್ಕೆ ಮಲ್ಚ್ ಮಾಡಬೇಕು. ಇದು ಒಳಗಡೆ ಗಿಡೋಗಿದೆ ನೋಡಿ, ಸರಿಯಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ ನಿಮಗೆ. ನೋಡಿ ಈ ಥರ ಸ್ವಲ್ಪ ಬಿಟ್ಟು ಹಿಂಗೆ ಹೊರಗಡೆ ಮಲ್ಚ್ ಮಾಡೋದ್ರಿಂದ ಬೇರೆಗಳಿಗೆ ಗಾಳಿನೂ ಸಹ ಆಡುತ್ತೆ, ಮತ್ತು ಚೆನ್ನಾಗಿ ಬರುತ್ತೆ ಗಿಡ. ನಾವು ತೀರಾ ಗೆಡ್ಡೆಗೆ ಮಾಡೋದ್ರಿಂದ ನೋಡಿ, ಇದು ಕೂಡ ಗೊನೆ ಹೊಂಟಿಲ್ಲ. ಇದು ಅದೇ ತಪ್ಪು ಮಾಡಿದ್ದೀನಿ ನೋಡಿ. ಇಲ್ಲಿ ಮಲ್ಚು ಇದಕ್ಕೆ ಕಾಯಿಮಟ್ಟೆ ಹಾಕಿರೋದಕ್ಕೆ ಇದೇನಾಗ್ತಿದೆ, ಅಲ್ಲೇ ಕೊಳಿತಾ ಇದೆ. ಈಗೆಲ್ಲ ತೆಗಿಬೇಕು ನಾನು. ನೋಡಿ ಇದು ಗೆಡ್ಡೆಯಲ್ಲಿ ಇರೋದ್ರಿಂದ ಈ ಕಸ ಹಾಕಿರೋದು ಇನ್ನೊಂದೆಲ್ಲ ಎಳ್ಕೊಳ್ಳಲ್ಲ. ಮತ್ತು ಈ ಗೊನೆ ನೋಡಿ ಎಷ್ಟು ಚಿಕ್ಕದು ಬಂದುಬಿಟ್ಟಿದೆ ಅಂದರೆ, ಇದು ಏನಕ್ಕಪ್ಪ, ಇದೇನೋ ಕಾಯಿಲೆ ಇದೆಯೋ ಏನೋ ಒಂದು ಗೊತ್ತಿಲ್ಲ. ಗೊನೆ ಮಾತ್ರ ಬರೀ ಒಂದು 2 ಅಡಿ ಅಷ್ಟು ಬಂದಿದೆ. ಬೇರೆದೆಲ್ಲ ಚೆನ್ನಾಗಿ ಬರ್ತಾಯಿದೆ. ನೋಡಿ ಮಲ್ಚ್ ಬಿಡ್ಸಿರೋದಕ್ಕೂ ಮಲ್ಚ್ ಇಲ್ಲದೆ ಇರೋದಕ್ಕೂ ಮಲ್ಚ್ ಮಾಡಬೇಕು ಗೆಡ್ಡೆ ಇದಕ್ಕೆ ಗಿಡಗಳಿಗೆ. ಬಟ್ ನಾವೇನು ಮಾಡಬೇಕು, ಸ್ವಲ್ಪ ದೂರ ಮಾಡಬೇಕು, ಗೆಡ್ಡೆ ಬಿಡ್ಬಾರ್ದು. ನೋಡಿ ಎಲ್ಲ ಬಿಡಿಸ್ಬಿಟ್ಟಿದ್ದೀನಿ. ಇದು ಆಪಲ್ ಪ್ಲ್ಯಾಂಟ್. ಇದು ನೋಡಿ ಈ ಸಲ ಸ್ವಲ್ಪ ದೂರ ಆಗ್ತಾಯಿದ್ದೀನಿ. ಮಲ್ಚ್ ಎಲ್ಲದಕ್ಕೂ ಮಲ್ಚ್ ಮಾಡಿದ್ದೀನಿ, ಬಟ್ ಸ್ವಲ್ಪ ದೂರ ಮಾಡಿರ್ತಕ್ಕಂಥದ್ದು ಗೊನೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬರ್ತಾಯಿದೆ. ನೋಡಿ ಇದು ಇನ್ನೂ ಅದ್ಭುತವಾಗಿ ಬರ್ತಾಯಿದೆ. ನಾನು ಇದು ಕಂಡ ಸತ್ಯ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ. ನೀವು ಈ ಥರ ಏನಾದ್ರು ತಪ್ಪುಗಳನ್ನ ಮಾಡಿದರೆ, ಈ ಥರ ಮಲ್ಚು ಗೆಡ್ಡೆಗೆ ಮಾಡಿಬಿಟ್ಟಿದ್ರೆ ಕಾಯಿಮಟ್ಟೆನ, ತೆಂಗಿನ ಗಿಡಕ್ಕೆ ಆಗಿರ್ಬೋದು. ಈಗ ನೋಡಿ ಇದೆಲ್ಲ ನಾನು ದೂರ ಮಾಡಬೇಕಾಗಿದೆ ಈಗ, ಯಾಕಂದರೆ ಅಲ್ಲಿ ಗಾಳಿ ಆಡೋದಿಲ್ಲ. ಈ ತೆಂಗಿನ ಗಿಡ ಸುತ್ತ ಮಲ್ಚ್ ಮಾಡಿದ್ದೆ ನೋಡಿ. ಇದು ಮೆಣಸಿನ ಗಿಡ, ಮೆಣಸು ಹೋಗ್ತಾಯಿದೆ ಚೆನ್ನಾಗಿ. ಈಗ ಇದೆಲ್ಲ ಸ್ವಲ್ಪ ದೂರ ಮಾಡಬೇಕು. ಈಗ ಒಂದೊಂದೇ ಗಿಡಗಳನ್ನ ದೂರ ಮಾಡ್ತಾಯಿರ್ತೀನಿ. ಮತ್ತು ದೂರ ಮಾಡ್ಬೇಕಾದ್ರೆ ಜಾಗ್ರತೆಯಿಂದ ಮಾಡಬೇಕು. ಅಲ್ಲಿ ಆಗಿರ್ತದೆ ಮಂಡಲ್ದಾವು ಮೊನ್ನೆ ನಾನೇ ನೋಡಿದ್ದೀನಿ, ಇಲ್ಲೇ ಹರಿದೋಯ್ತು. ಹಾಗಾಗಿ ನೀವೆಲ್ಲ ಅತ್ಯಂತ ಜಾಗರೂಕತೆ. ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ಭಾಳ ಚಾಲೆಂಜಿಂಗ್ ಆಗಿರ್ತದೆ. ಹಾವುಗಳು ಚೇಳುಗಳು ತುಂಬ ಯಥೇಚ್ಛವಾಗಿರ್ತದೆ. ನೀವು ಗಂಬೂಟ್ನ ಹಾಕ್ಕೊಂಡು ಮತ್ತು ಏನಾದ್ರು ಕುಡ್ಲು ಮತ್ತು ಇನ್ನೊಂದು ಬೇರೆ ಸಹಾಯದಿಂದ ಈ ಥರ ಬಿಡಿಸ್ಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಈಗಲೇ ಈ ಒಂದು ಹಾಲಲ್ಲಿ ಲೇಟಾಗೋಯ್ತು. ನೀವು ಏನಾದ್ರು ಈ ಥರ ಗೆಡ್ಡೆಗೆ ಮಲ್ಚಿಂಗ್ ಮಾಡಿದ್ರೆ ಸ್ವಲ್ಪ ಬಿಟ್ಬಿಟ್ಟು ಮಾಡಿ, ಇಲ್ಲಾಂದರೆ ಗಿಡಗಳ ಕ್ವಾಲಿಟಿ ಕಡಿಮೆ ಆಗುತ್ತೆ, ಗಿಡಗಳು ಅಂಥ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾ, ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿ ನಿಮಗೆಲ್ಲ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.